सर्वभूतेषु मात्ररूपेण संस्थिता नमस्तस्यै 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 नमो नमः। ನವರಾತ್ರಿಯ 4ನೇ ದಿನವಾದ ಇಂದು ಕೂಷ್ಮಾಂಡ ದೇವಿಯನ್ನು ಮನಸಾರೆ ಸ್ಮರಿಸುತ್ತಾ ಶ್ರೀ ವನದುರ್ಗ ದೇವಸ್ಥಾನ ದೇಂತಡ್ಕ ಇಲ್ಲಿನ ಶರನ್ನವರಾತ್ರಿ ಕಾರ್ಯಕ್ರಮದ ಪ್ರಯುಕ್ತ ಸಾಂಸ್ಕೃತಿಕ
ವಿದ್ಯಾಲಯ ಸ್ವಾಯತ್ತ ಪುತ್ತೂರು ಹಾಗೂ ದೇರಾಜ ಸೀತಾರಾಮಯ್ಯ ಅಧ್ಯಯನ ಕೇಂದ್ರ ಹಾಗೂ ಯಕ್ಷರಂಜನಿ ಇದರ ಸಹಯೋಗದಲ್ಲಿ ಇದೀಗ ವಿದ್ಯಾರ್ಥಿಗಳ ಹಿಮ್ಮೇಳದಲ್ಲಿ ಅಧ್ಯಾಪಕರ ಮುಮ್ಮೇಳದಲ್ಲಿ ತಾಳಮದ್ದಳೆ ಕಾರ್ಯಕ್ರಮ ನಡೆಯುತ್ತಿದೆ. ಯಕ್ಷರಂಜನಿ ಎನ್ನುವುದು ಸುಮಾರು 1980ರ ದಶಕದಲ್ಲಿ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದ ಪ್ರಖ್ಯಾತ ಪ್ರಸಂಗಕರ್ತ, ಲೇಖಕ, ಕರಾವಳಿಯ ಹೆಮ್ಮೆಯ ಪ್ರೊಫೆಸರ್ ಅಮೃತ ಸೋಮೇಶ್ವರ ಇವರು ಹುಟ್ಟುಹಾಕಿದಂತಹ ಸಂಘ. ಇದರ ಮುಖ್ಯ ಉದ್ದೇಶ ಏನೆಂದರೆ ವಿದ್ಯಾರ್ಥಿಗಳಲ್ಲಿರುವಂತಹ ಯಕ್ಷಗಾನದ ಪ್ರತಿಭೆ ಹೊರಬರಬೇಕು ಎನ್ನುವಂಥದ್ದು. ಆ ಆಶಯದಿಂದಲೇ ಅವರು ಹುಟ್ಟುಹಾಕಿದ ಅವರ ಕನಸಿನ ಕೂಸು ಈ ಯಕ್ಷರಂಜನಿ. ಇದರಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲೆಯನ್ನು ಅಭ್ಯಸಿಸಿ ತಮ್ಮ ಪ್ರದರ್ಶನವನ್ನು ನೀಡಿ ಆ ಪ್ರತಿಭೆಗಳಿಗೆ ಯಕ್ಷರಂಜನಿ ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಇದರಲ್ಲಿ ಖ್ಯಾತ ಭಾಗವತರಾಗಿದ್ದಂತಹ ರಂಗನಾಯಕ ಕುರಿಯ ಗಣಪತಿ ಶಾಸ್ತ್ರಿಗಳು, ಪದ್ಯಾಣ ಜಯರಾಮ ಭಟ್ ಹೀಗೆ ಅನೇಕ ಪ್ರಖ್ಯಾತ ಹೆಸರಾಂತ ಕಲಾವಿದರು ಮೂಡಿ ಬಂದಿದ್ದಾರೆ. ಯಕ್ಷರಂಜನಿಯ ಭಾಗವಾಗಿದ್ದ ಹಲವು ವಿದ್ಯಾರ್ಥಿಗಳು ಇದೀಗ ಮೇಳ ತಿರುಗಾಟವನ್ನು ನಡೆಸುತ್ತಾ ಇದ್ದಾರೆ. ಉತ್ತಮ ಸಂಸ್ಕಾರವನ್ನು ಹೊಂದಿ ಕಲೆಯನ್ನು ಸಮಾಜಕ್ಕೆ ಪಸರಿಸಿ ಸನಾತನ ಸಂಸ್ಕೃತಿಯ ಭಾಗವಾಗಿರುವ ಯಕ್ಷರಂಜನಿಯನ್ನ ಉಳಿಸಿ ಬೆಳೆಸಬೇಕೆನ್ನುವಂಥದ್ದು ಯಕ್ಷರಂಜನಿಯ ಗುರಿ. ಇದೀಗ ಅಪರೂಪದ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ನೀಡಲಿದ್ದಾರೆ. ಅದು ಯಾವ ರೀತಿ ಎಂದರೆ ಯಕ್ಷಗಾನ ತಾಳಮದ್ದಳೆ. ಇದರಲ್ಲಿ ಹಿಮ್ಮೇಳದಲ್ಲಿ ವಿದ್ಯಾರ್ಥಿಗಳಿರುತ್ತಾರೆ, ಅದೇ ರೀತಿಯಲ್ಲಿ ಮುಮ್ಮೇಳದಲ್ಲಿ ನಮ್ಮ ಕಾಲೇಜಿನ ಅಧ್ಯಾಪಕರಿರುತ್ತಾರೆ. ಇದೀಗ ಪಾಠವರ್ಗದಲ್ಲಿ ಹಿಮ್ಮೇಳದಲ್ಲಿ ಭಾಗವತಿಕೆಯಲ್ಲಿ ಕುಮಾರಿ ಕೃತಿಕಾ ದ್ವಿತೀಯ BSc, ಚೆಂಡೆಯಲ್ಲಿ ಮಾಸ್ಟರ್ ಕಂದಕಾಡುಗೆ, ಮದ್ದಳೆಯಲ್ಲಿ ಕುಮಾರಿ ಶಾಂಭವಿ ದ್ವಿತೀಯ BSc ಹಾಗೂ ಚಕ್ರತಾಳದಲ್ಲಿ ಮಾಸ್ಟರ್ ನಿತಿನ್ ತೃತೀಯ BCom ಹಾಗೂ ಮಾಸ್ಟರ್ ಕ್ಷಿತಿಜ್ ದ್ವಿತೀಯ BBA ಇವರು ಸಹಕರಿಸುವುದಕ್ಕಿದ್ದಾರೆ. ಅದೇ ರೀತಿ ಮುಮ್ಮೇಳದಲ್ಲಿ ಕೃಷ್ಣನಾಗಿ ಶ್ರೀ ತಿರುಮಲೇಶ್ವರ ಭಟ್ ಇಂಗ್ಲಿಷ್ ವಿಭಾಗ, ಅರ್ಜುನನಾಗಿ ಡಾಕ್ಟರ್ ದುರ್ಗರತ್ನ ಹಿಂದಿ ವಿಭಾಗ, ಬಬ್ರುವಾಹನನಾಗಿ ಡಾಕ್ಟರ್ ವಿಜಯ ಸರಸ್ವತಿ ಸ್ನಾತಕೋತ್ತರ ವಾಣಿಜ್ಯ ವಿಭಾಗ, ಅದೇ ರೀತಿ ಚಿತ್ರಾಂಗದಿಯಾಗಿ ಡಾಕ್ಟರ್ ಗೀತಾ ಕುಮಾರಿ ಕನ್ನಡ ವಿಭಾಗ, ಸಖಿಯಾಗಿ ಶ್ರೀಮತಿ ಸೌಮ್ಯ ಗಣಿತ ವಿಭಾಗ, ಸುಬುದ್ಧಿಯಾಗಿ ಶ್ರೀಮತಿ ಭವ್ಯ ಪತ್ರಿಕೋದ್ಯಮ ವಿಭಾಗ, ಹಂಸಕೀರ್ತನಾಗಿ ಕುಮಾರಿ ಜಯಶ್ರೀ ಕನ್ನಡ ವಿಭಾಗ, ಅದೇ ರೀತಿಯಲ್ಲಿ ವೃಷಕೇತುವಾಗಿ ಶ್ರೀ ಮಧುಕುಮಾರ್ ಕನ್ನಡ ವಿಭಾಗ ಇವರು ತಮ್ಮ ಮುಂದೆ ಅರ್ಥಧಾರಿಗಳಾಗಿ ಸಹಕರಿಸುವುದಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮನ್ನ ಕಳುಹಿಸಿಕೊಟ್ಟಂತಹ ಕಾಲೇಜಿನ ಆಡಳಿತ ಮಂಡಳಿಗೂ, ಪ್ರಾಂಶುಪಾಲರಿಗೂ, ಅದೇ ರೀತಿ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವಂತಹ ಉಪ ಪ್ರಾಂಶುಪಾಲರಿಗೂ, ಅಧ್ಯಾಪಕ ವೃಂದದವರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ಜನರಿಗೂ, ಯಕ್ಷಗಾನ ಪ್ರೇಮಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಯಕ್ಷರಂಜನಿಯ ಸಂಯೋಜಕರಾಗಿರುವಂತಹ ಶ್ರೀ ಗೋವಿಂದರಾಜ ಶರ್ಮಾ ಇವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇಂದಿನ ತಾಳಮದ್ದಳ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಭಾಗವತರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಭಕ್ತಿಯೊಳಂಬಿಕಾ
ಶಿರವಾಗಿ ನಮಿಸಿದ್ದೇನೆ. ಕಾವುದೆಮ್ಮನು ದೇವ, ಅನುಗ್ರಹಿಸು ದೇವ. ಅಂದು ಹಸ್ತಿನಾಪುರದಲ್ಲಿ ಪಾಂಡುಸುತರಾದಂತಹ ನಾವು ಹಾಗೂ ಕೌರವರು ಒಂದೇ ಅರಮನೆಯಲ್ಲಿ ವಾಸವಾಗಿರಬೇಕಿತ್ತು. ಆದರೆ ಆ ಕೌರವ ಇದಕ್ಕೆ ನಮಗೆ ಅವಕಾಶವನ್ನೇ ಕೊಡಲಿಲ್ಲ. ಬಾಲ್ಯದಿಂದಲೇ ದ್ವೇಷವನ್ನ, ವೈಷಮ್ಯವನ್ನ ಸುತ್ತ ಬೆಳೆದ. ಹಾಗೆಯೇ ಮುಂದುವರಿಯಿತು. ಅರಗಿನ ಅರಮನೆಯಲ್ಲಿ ನಮ್ಮನ್ನ ಸಾಯಿಸುವ ಪ್ರಯತ್ನವನ್ನ ಮಾಡಿದರು. ಹಾಗೆಯೇ ನಮ್ಮಣ್ಣನಾದಂತಹ ಧರ್ಮಜನಿಗೆ ವಿಷದ ಲಟ್ಟುಗೆಯನ್ನು ಕೊಟ್ಟು ಮತ್ತೊಮ್ಮೆ ಸಾಯಿಸುವ ಪ್ರಯತ್ನವನ್ನ ಮಾಡಿದರು. ಆ ಕಪಟಿ ಶಕುನಿಯ ಜೊತೆಯಲ್ಲಿ ಸೇರಿಕೊಂಡು ಕಪಟ ದ್ಯೂತವನ್ನಾಡಿ ಮೋಸದಿಂದ ನಮ್ಮನ್ನು ಸೋಲಿಸಿ ನಮಗೆ 12 ವರ್ಷಗಳ ವನವಾಸ ಜೊತೆಗೆ 1 ವರ್ಷದ ಅಜ್ಞಾತವಾಸವನ್ನು ವಿಧಿಸಿದರು. ಅಂದರೆ ನಮ್ಮೊಡನಿದ್ದಾನಲ್ಲ, ನಮ್ಮೊಡೆಯನಾದಂತಹ ಜಗದ್ರಕ್ಷಕನಾದಂತಹ ಶ್ರೀಕೃಷ್ಣ ದೇವ, ಅವನ ಅನುಗ್ರಹದಿಂದ ಸೂರ್ಯನನ್ನು ಕಂಡಾಗ ಕರಗಿ ಹೋಗುವ ಮಂಜಿನ ಹಾಗೆ ಕೃಷ್ಣನ ದಯೆಯಿಂದ ನಮ್ಮೆಲ್ಲ ಕಷ್ಟಗಳು ಸಂಕಷ್ಟಗಳು ದೂರವಾದವು. ಆದರೆ ಮುಂದೆ ಯುದ್ಧದ ಸಂದರ್ಭ ಬಂದಾಗ ಕೃಷ್ಣ ಪರಮಾತ್ಮನನ್ನೇ ಪ್ರಧಾನಕಾರನನ್ನಾಗಿ ಕಳಿಸಿಕೊಟ್ಟೆವು. ಆದರೆ ಆ ದುಷ್ಟ ಕೌರವ ಯುದ್ಧಕ್ಕೆ ಬದ್ಧನೆಂದು ರಣವೀರ್ಯವನ್ನು ಕೊಟ್ಟನಲ್ಲ. ಇನ್ನು ನಾವು ಕ್ಷತ್ರಿಯರು, ವೀರ ಕ್ಷತ್ರಿಯರು ಕೈಗೆ ಬಳಿಸುಟ್ಟುಕೊಂಡು ಹೋರುವುದುಂಟೆ? ಇಲ್ಲ. ಯುದ್ಧಕ್ಕೆ ಸನ್ನದ್ಧರಾದೆವು. ಪಾರ್ಥಸಾರಥಿಯ ನೇತೃತ್ವದಲ್ಲಿ ಯುದ್ಧಕ್ಕೆ ನಾವು ಸಿದ್ಧರಾದೆವು. ನಡೆಯಿತು ಯುದ್ಧ. ಅತ್ಯಂತ ಘನವಾದಂತಹ ಯುದ್ಧ. ಕುರುಕ್ಷೇತ್ರ ಕ್ಷೇತ್ರದಲ್ಲಿ ಮಹಾಯುದ್ಧ 18 ದಿನಗಳವರೆಗೆ ನಡೆಯಿತು ಯುದ್ಧ. ಯುದ್ಧವನ್ನ ಗೆಲ್ಲುವಂತಹ ಪ್ರಯತ್ನ ಕೌರವ ಮಾಡಿದರೂ ಕೂಡ ಕೃಷ್ಣ ನಮ್ಮೊಂದಿಗಿದ್ದ. ವಿಜಯ ನಮ್ಮದೇ ಆಯಿತು. ನಡೆಯಿತು ಬಲಾಬಲಗಳ ಪ್ರದರ್ಶನ, ಪರೀಕ್ಷೆ. ಆದರೆ ಕೌರವನ ಸೇನೆ ನುಚ್ಚು ನೂರಾಯಿತು. ಅಂದೇ ಯುದ್ಧವನ್ನ ಗೆದ್ದುಕೊಂಡೆವು. ಇನ್ನೇನು ರಾಜ ಮಹಾರಾಜಾಗಿ ನಮ್ಮ ಜನರಿಗೆ ಪ್ರಿಯವಾದಂತಹ ಆಡಳಿತವನ್ನ ಕೊಟ್ಟ ಒಳ್ಳೆಯ ಆಡಳಿತವನ್ನು ನೀಡಬೇಕು. ಅತ್ಯಂತ ಸಮೃದ್ಧವಾದಂತಹ ಸುಂದರವಾದಂತಹ ರಾಜ್ಯವನ್ನ ನಮಗಾಗಿಸಿಕೊಳ್ಬೇಕು ಅನ್ನುವಂತಹ ಹೆಬ್ಬಯಕೆಯೊಂದಿಗೆ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ನಾವಿರುವಂತಹ ಕ್ಷಣದಲ್ಲಿ ನಮ್ಮಣ್ಣ ಧರ್ಮಜನಿಗೆ ಚಿಂತೆಯೊಂದು ಕಾಡಿತಲ್ಲ. ಏನು ಚಿಂತೆ? ಅಯ್ಯೋ, ಯುದ್ಧದ ನೆಪದಲ್ಲಿ ನಮ್ಮ ಬಂಧು ಬಾಂಧವರನ್ನೇ ಸಾಯಿಸಿದೆವಲ್ಲ. ಅವರ ಸಂಹಾರದಿಂದಾಗಿ ನಮ್ಮ ಕೈಗೆ ಅಂಟಿಕೊಂಡಂತಹ ಈ ರಕ್ತದ ಮನಸ್ಸಿಗೆ ಅಂಟಿಕೊಂಡಂತಹ ಈ ದುಃಖ ವೇದನೆಯನ್ನ ಹೇಗೆ ದೂರ ಮಾಡುವುದು ಅನ್ನುವಂತಹ ಚಿಂತೆ, ಪರಿಹಾರ ಕಾಣದೆ ಸಂತಾಕ್ರಾಂತನಾಗಿದ್ದಂತಹ ಧರ್ಮಜ ಅದೇ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂತಹ ವೇದವ್ಯಾಸರ ಆಗಮನವಾಯಿತು. ಚಿಂತಾಕ್ರಾಂತನಾದಂತಹ ಧರ್ಮಜನನ್ನ ನೋಡಿ ಗುರುಗಳು ಹೇಳಿದರು, ಏನಂತ? ಅಯ್ಯ ಧರ್ಮಜ, ಚಿಂತೆ ಏನಕ್ಕೆ ಮಾಡುತ್ತಿರುವೆ? ಪ್ರತಿಯೊಂದು ಕಷ್ಟಕ್ಕೂ ಪಾಪಕ್ಕೂ ಪರಿಹಾರವಿದೆ. ಆದರೆ ಅದನ್ನು ನಾವೇ ಉಳಿಸಿಕೊಳ್ಳಬೇಕಾಗಿದೆ. ಈಗ ಚಿಂತೆ ಮಾಡುವ ಅಗತ್ಯವಿಲ್ಲ. ಬಲ್ಬು ಹತ್ಯ ಪಾಪದಿಂದ ಮುಕ್ತರಾಗುವುದಕ್ಕೆ ಅಶ್ವಮೇಧವನ್ನ ಮಾಡೋಣ. ಇನ್ನು ಚಿಂತೆಗೆಲ್ಲವೂ ಇದು ಪರಿಹಾರವಾಗುತ್ತದೆ ಅನ್ನುವಂತಹ ಉಪದೇಶವನ್ನ ನೀಡಿದರು. ಗುರುಗಳೇ ಹೇಳಿದ ಮೇಲೆ
ರಕ್ಷಕನಾಗಿ ನಾನು ಮಧ್ಯಮ ಪಾಂಡವ ಪಾರ್ಥ ಅದರೊಂದಿಗಿದ್ದೇನೆ. ಇದು ನಮ್ಮ ಸೈನ್ಯ ಮುಂದುವರಿಯಲಿ, ಹೀಗೆ ಮುಂದುವರಿಸಿ. ಯುದ್ಧದ ಸವಾಲನ್ನು ಅವರ ಮುಂದೆ ಇಟ್ಟಾಗ ಎದುರಿಸಿದರು ಹಲವರು. ತಪ್ಪ ಕಾಣಿಕೆಗಳನ್ನ ಕೊಡದೆ ಯುದ್ಧಕ್ಕೆ ನಿಂತರು ಕೆಲವರು. ಮದ ಏರಿ ಬಂದವರನ್ನ ಮದವನ್ನ ಮುರಿದೆವು, ಯುದ್ಧವನ್ನ ಮಾಡಿ ವಿಜಯಿಗಳಾದೆವು. ಹೋದವರು ನಮಗೆ ಶರಣಾದರು, ತಪ್ಪ ಕಾಣಿಕೆಗಳನ್ನ ಒಪ್ಪಿಸಿದರು. ವೀರ ಪಾಂಡವರ ಶಕ್ತಿಯನ್ನು ಅರಿಯದೆಯೋ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನ ತಿಳಿಯದವರು ನಮ್ಮೊಂದಿಗೆ ಯುದ್ಧ ಸಾರಿದರು. ಯುದ್ಧದಲ್ಲಿ ಸೋತು ನಮ್ಮ ಜೊತೆಗೆ ಸೇರಿಕೊಂಡರು. ನಮ್ಮ ಮಿತ್ರರಾದಂತಹ ಅವರೆಲ್ಲರನ್ನ ಕೃಷ್ಣದೇವನ ಅನುಗ್ರಹಕ್ಕೆ ಪಾತ್ರರಾಗಿರಿ ಎಂದು ಹರಸಿ ಹರಸಿ ನಡೆಯುತ್ತಾ ಇದ್ದೇವೆ. ಇದು ದಕ್ಷಿಣಾಭಿಮುಖವಾಗಿ ಬರುತ್ತಿದ್ದೇವೆ. ಆಹಾ, ಏನಿದು ಅದ್ಭುತವಾದಂತಹ ದೃಶ್ಯವಿದು. ಯಾವ ರಾಜ್ಯವಿರಬಹುದು? ರಾಜ್ಯದ ಪ್ರವೇಶ ದ್ವಾರವು ಕಣ್ಣ ನಯನ ಮನೋಹರವಾಗಿ ಸುಂದರವಾಗಿ ಕಾಣುತ್ತಿದೆ. ಕಂಬಗಳು ಎತ್ತರೆತ್ತರಕ್ಕೆ ಬಾನೆತ್ತರಕ್ಕೆ ಇವೆ. ಕಮಾನುಗಳು ಅತ್ಯಂತ ಸುಂದರವಾಗಿ ಕಾಣಿಸುತ್ತಿವೆ. ಕಂಬಗಳಲ್ಲಿಯೋ ಮತ್ತು ರತ್ನ ಮಾಣಿಕ್ಯಗಳನ್ನ ಅಂಟಿಸಿದಂತೆ ಕಾಣುತ್ತಿದೆ. ಹಾಗೆ ಬಹಳ ಕಲಾರಸಿಕನೇ ಇರಬೇಕು ಈ ರಾಜ್ಯದ ರಾಜ. ಸತ್ಯ. ಈತನ ಬಗ್ಗೆ ನಿಮಗೇನಾದರೂ ವಿಚಾರ ತಿಳಿದಿದೆ? ಎಲೆ ಹಂಸಕೇತ, ಯಾವ ರಾಜ್ಯ ಇಷ್ಟು ಸುಂದರವಾದ ಸಮೃದ್ಧವಾದಂತಹ ಈ ರಾಜ್ಯದ ಅರಸನಾರು? ಹಾಗೆ ನಮ್ಮ ಯಜ್ಞಾಶ್ವವನ್ನು ಕಟ್ಟಿ ನಮ್ಮ
ಸಿಂಹಾಸನವನ್ನ ಏರಿದ್ದೇನೆ. ಅಜ್ಜನಾದ ಚಿತ್ರಾಂಗದನಿಗೆ ಪುತ್ರ ಸಂತಾನವಿಲ್ಲ ಅನ್ನುವ ಕಾರಣಕ್ಕಾಗಿ ಚಿತ್ರಾಂಗದೆಯ ಮಗನಾದ ನನಗೆ ರಾಜ್ಯದ ಜವಾಬ್ದಾರಿಯನ್ನ ವಹಿಸಿಕೊಟ್ಟವನು ನನ್ನ ಅಜ್ಜ. ತಾಯಿ ಚಿತ್ರಾಂಗದೆಯಾದರೆ ಸಾಧು ತಾಯಿ ಉಲ್ಲೂರಿ. ಮಣಿಪುರದ ಕ್ಷೇಮವನ್ನ ಅಜ್ಜನ ಆಶೀರ್ವಾದದೊಂದಿಗೆ ಯಾವುದೇ ರೀತಿಯಾದಂತಹ ಕುಂದುಕೊರತೆ ಇಲ್ಲದಂತೆ ನಡೆಸಿಕೊಂಡು ಬಂದವನು ನಾನು. ಪ್ರಜೆಗಳ ಕ್ಷೇಮವೇ ನನ್ನ ಕ್ಷೇಮ ಅನ್ನುವುದನ್ನ ಅಜ್ಜ ಹೇಳಿಕೊಟ್ಟವರು ನನಗೆ. ರಾಜ್ಯಕ್ಕೆ ಯಾವುದೇ ಕಾಲಕ್ಕೆ ಆಪತ್ತು ಬಂದಾಗ ಕೂಡ ಮಂತ್ರಿ ಮಾನವರನ್ನ ಸೇರಿಸಿಕೊಂಡು ಸಲಹೆ ಮಾರ್ಗದರ್ಶನವನ್ನ ಕೇಳಿಕೊಂಡು ಮುನ್ನಡೆಸುತ್ತಾ ಬಂದವನು ಈ ಚಿತ್ರಾಂಗದನ ಮಗ ಬಬ್ರುವಾಹನ. ಎಂದಿನಂತೆ ಇಂದು ಕೂಡ ಆಸ್ಥಾನವನ್ನ ಸೇರಿ ಸಿಂಹಾಸನವನ್ನ ಏರಿದ್ದೇನೆ. ಕ್ಷೇಮ ಸಮಾಚಾರವನ್ನ ವಿಚಾರಿಸುತ್ತಾ ಇರುವಂತಹ ಇಂತಹ ಸಂದರ್ಭದಲ್ಲಿ ಅದೇನು ವಾರ್ತೆ, ಚಾರಕರು ಬಂದು ಹೇಳಿದಂತಹ ವಾರ್ತೆ ಅದೇನದು? ಚಾರಕರಿಗೆ ಬೀದರಾಗದಿರಿ, ವಾರ್ತೆಯೊಂದು ಬಂದಿದೆ. ಮಣಿಪುರದ ಈ ರಾಜ್ಯದ ಒಳಗಡೆ ಶತ್ರು ಸೇನೆಯೊಂದು ಬಂದಿದೆ ಅಂತೆ. ಕುದುರೆಯೊಂದು ಹಣೆಯ ಲಿಖಿತವನ್ನ ಇಟ್ಟುಕೊಂಡು ಬಂದಿದೆ ಅನ್ನುವಂತಹ ವಾರ್ತೆಯನ್ನ ಚಾರಕರು ಬಂದು ನೀಡಿದ್ದಾರೆ. ರಾಜ್ಯದ ಒಳಗಡೆ ಶತ್ರು ರಾಜನೊಬ್ಬ ಬಂದಿದ್ದಾನೆ ಎಂದರೆ ಸಮರ ಸಿದ್ಧವಾಗಿದೆ ಅನ್ನುವುದೇ ಅರ್ಥ. ಹಾಗಾಗಿ ಬಂದಂತಹ ವಾರ್ತೆಯನ್ನು ಕೇಳಿ ಸೇನಾಧಿಪತಿಗಳಿಗೆ ವಿಶೇಷವಾದಂತಹ ಸೂಚನೆಯನ್ನು ನೀಡಿದ್ದೇನೆ. ಕಣ್ಣಿಗೆ ಎಣ್ಣೆಯನ್ನ ಇಟ್ಟುಕೊಂಡು ಆಯಕಟ್ಟಿನ ಜಾಗದಲ್ಲಿ ನಿಂತುಕೊಂಡು ಕೋಟೆಯನ್ನು ಸಂರಕ್ಷಿಸಲಿ ಅನ್ನುವಂತಹ ವಿಶೇಷವಾದಂತಹ ಆಜ್ಞೆಯನ್ನ ನೀಡಿದ್ದೇನೆ. ಸೂಕ್ಷ್ಮ ಸ್ಥಳಗಳಲ್ಲಿ ಆಯುಧವನ್ನು ನಿಂತುಕೊಂಡು ಸೇನಾಧಿಕಾರಿಗಳು ಕೆಲಸವನ್ನು ನಿರ್ವಹಿಸಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದೇನೆ. ಬಂದಂತಹ ಕುದುರೆಯನ್ನ ರಾಯನಲ್ಲಿ ಕಟ್ಟಬೇಕು ಅನ್ನುವಂತಹ ಆಜ್ಞೆಯನ್ನು ಕೂಡ ನೀಡಿದವನಿದ್ದೇನೆ. ಕಾಲವಲ್ಲದ ಈ ಕಾಲದಲ್ಲಿ ವಿಶೇಷವಾದಂತಹ ಸಭೆಯನ್ನು ಕರೆದಿದ್ದೇನೆ. ಸಭೆಯನ್ನ ನಡೆಸುವುದಕ್ಕೋಸ್ಕರ ಬೊಂಬಾಳ ದೀವಿಗೆಯನ್ನ ಹಿಡಿದು ಆಸ್ಥಾನವನ್ನ ಸೇರುತ್ತೇನಂತೆ. ಆಸ್ಥಾನದ ಕಡೆಗೆ ತೆರಳುತ್ತೇನೆ. ಆಹಾ, ಉತ್ತಮ ಮಣಿಪುರದ ರತನದ ಬಡಿ
ಬೊಂಬಾಳ ದೀವಿಗೆಯನ್ನ ಹಿಡಿದು ವಿಶೇಷವಾದ ಸಭೆಯನ್ನು ನಡೆಸುವುದಕ್ಕೋಸ್ಕರ ಆಸ್ಥಾನ ಮಂಟಪವನ್ನು ಸೇರಿದವನಿದ್ದೇನೆ. ಬೊಂಬಾಳ ದೀವಿಗೆಯ ಪ್ರಕಾಶಕ್ಕೆ ಏಕಕಾಲಕ್ಕೆ ಸಹಸ್ರ ಸೂರ್ಯಚಂದ್ರರು ಬಂದು ಸೇರಿದಂತಹ ಬೆಳಕಿನಿಂದ ಈ ಆಸ್ಥಾನ ಶೋಭಿಸುತ್ತಾ ಇದೆ. ಮುತ್ತು ರತ್ನ ವಜ್ರ ವೈಡೂರ್ಯಗಳು ಏಕಕಾಲದಲ್ಲಿ ಪ್ರಭಾವಾಳಿಯ ರೀತಿಯಲ್ಲಿ ಗೋಚರಿಸುತ್ತಾ ಇದ್ದಾವೆ. ನೆಲಕ್ಕೆ ಹಾಸಿದ ಕಂಬಳಿಗಳ ಮೇಲೆ ಗೋಮೇಧಿಕ ರತ್ನವು ಬೆಳಕು ಚೆಲ್ಲುತ್ತಾ ಇದೆ. ಆಹಾ, ಎಂತಹ ಪ್ರಭೆ, ಎಂತಹ ಆಸ್ಥಾನದ ಸೌಂದರ್ಯ! ಸುತ್ತ ನೋಡಬಾರದೆ? ಸುತ್ತ ಗೋಡೆಯ ಮೇಲೆ ಎಲ್ಲ ಕೆತ್ತನೆಗಳು ಸುಂದರವಾಗಿ ಮೂಡಿ ಬಂದದ್ದು ಗೋಚರಿಸುತ್ತಾ ಇದೆ. ಅಷ್ಟ ದಿಕ್ಪಾಲಕರು ಇಂದ್ರ, ವರುಣ, ಅಗ್ನಿ ಎಲ್ಲರೂ ಸೇರಿ ಮಾಡಿದಂತಹ ಸೌಂದರ್ಯ ಇಲ್ಲಿ ಮನೆ ಮಾಡಿದೆ. ದೇವಲೋಕದ ಸುಂದರಿಯರಾದಂತಹ ರಂಬೆ, ಊರ್ವಶಿ, ಮೇನಕೆಯರು ಮಾಡುವಂತಹ ವಿವಿಧ ನೃತ್ಯ ಪ್ರಕಾರದ ಭಂಗಿಗಳ ಶಿಲ್ಪಗಳು ಇಲ್ಲಿ ಮೂಡಲ್ಪಟ್ಟಿವೆ. ಸಹಸ್ರ ಕಂಬಗಳು ಒಂದರಿಂದ ಒಂದು ಮತ್ತೊಂದರಿಂದ ಮತ್ತೊಂದು ಅನ್ನುವ ರೀತಿಯಲ್ಲಿ ಶಿಲ್ಪ ಸೌಂದರ್ಯದಿಂದ ಮೆರೆಯುತ್ತಾ ಇದೆ. ನೋಡುವ ಕ್ಷಣಕ್ಕೆ ಮನಸ್ಸಿಗೆ ಆಸ್ಥಾನವದೆಷ್ಟು ಆಪ್ಯಾಯಮಾನ ಅನ್ನುವ ಭಾವನೆ ಮೂಡಿ ಬರುತ್ತಾ ಇದೆ. ಸೌಂದರ್ಯವಿರುವುದೇನೋ ಸರಿ, ಸೌಂದರ್ಯವಿರುವುದನ್ನ ಆಸ್ವಾದಿಸುವ ಮನಸ್ಸು ಇರಬೇಕಾದದ್ದು ಸರಿ. ಆದರೆ ಈ ಕ್ಷಣಕ್ಕೆ ಸೌಂದರ್ಯವನ್ನ ಆಸ್ವಾದಿಸುವುದಲ್ಲಿ ಮೈಮರೆಯಬಾರದು. ಬಬ್ರುವ ಕಾರ್ಯವೊಂದು ಇದೆ. ಹಾಗಾಗಿ ಆ ಕಾರ್ಯದ ಕಡೆಗೆ ಯೋಚನೆಯನ್ನ ಮಾಡುವಂತೆ ಮುಂದಡಿಯಿರುತ್ತೇನೆ. ಜಾಲವನ್ನು
ಸಭೆಯನ್ನ ಕರೆದಿದ್ದೇನೆ. ವಿಶೇಷವಾದಂತಹ ಸಭೆಯನ್ನ ಈ ಸಂದರ್ಭದಲ್ಲಿ ಯಾರೂ ಯೋಚಿಸದಿರದಂತಹ ಸಂದರ್ಭದಲ್ಲಿ ಕರೆದಿದ್ದೇನೆ. ನನ್ನ ಮಾತಿಗೆ ಮನ್ನಣೆಯನ್ನ ನೀಡಿ ಬಂದಂತಹ ನಿಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಯಾವುದೇ ಕಾಲಕ್ಕೂ ಕೂಡ ಸಮಸ್ಯೆಗಳು ಬಂದಾಗ ಮಂತ್ರಿ ಶೇಖರನಲ್ಲಿ ನಾನು ವಿಚಾರಿಸುವಂಥದ್ದು ಹಿಂದಿನಿಂದ ಬಂದಂತಹ ಪ್ರತೀತಿ. ಹಾಗಾಗಿ ಈ ವಿಚಾರವನ್ನ ಅರುವುದಕ್ಕಾಗಿ ಮಂತ್ರಿ ಶೇಖರನನ್ನ ಮಂತ್ರಿ ಶೇಖರ ನಮಸ್ಕರಿಸಿಕೊಂಡಿದ್ದೇನೆ, ಪ್ರತಿವಂದಿಸಿದ್ದೇನೆ. ಆರವಾದಿ ನೋಡಿ ರೈತ ವೀರಮಂತ ರಾಜ್ಯಭಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಸಲಹೆ ಮಾರ್ಗದರ್ಶನ ಬೇಕು ಅಂದ ತಕ್ಷಣದಲ್ಲಿ ನಿಮ್ಮ ಬಳಿಗೆ ಓಡೋಡಿ ಬಂದವರು ನಾನು. ಹೌದು. ಅಜ್ಜನಾದ ಚಿತ್ರಾಂಗಣದ ಕಾಲದಿಂದಲೇ ಯಾವುದೇ ಸಮಸ್ಯೆ ಬಂದಾಗ ಹಿರಿಯರಾದ ಸುಬುದ್ಧಿಯವರಲ್ಲಿ ಚರ್ಚಿಸಿ ಆಮೇಲೆ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವುದು ನಾನು ತಿಳಿದುಕೊಂಡಂತಹ ವಿಚಾರ. ಹೌದು. ಇಂದಿನವರೆಗೆ ಯಾವುದೇ ವಿಷಯವನ್ನ ಕೂಡ ನಿಮ್ಮ ಬಳಿ ಮುಚ್ಚಿಟ್ಟವನಲ್ಲ ನಾನು. ನಿಮ್ಮ ಸಲಹೆ ಮಾರ್ಗದರ್ಶನದಂತೆ ಮುಂದುವರಿದವನು ನಾನು. ಆದರೆ ಇಂದಿನ ದಿನ ನಿಮ್ಮನ್ನ ಕೇಳದೆ ನಾನು ಒಂದು ಕೆಲಸವನ್ನ ಮಾಡಿದ್ದೇನೆ. ರಾಜ್ಯವನ್ನ ಶತ್ರು ಸೇನೆಯೊಂದು ಮುತ್ತಿದೆ, ಕುದುರೆಯೊಂದು ರಾಜ್ಯದ ಒಳಗಡೆಗೆ ಬಂದಿದೆ ಅನ್ನುವಂತಹ ವಿಷಯವನ್ನ ನಮ್ಮ ಚಾರಕರು ಬಂದ ತಿಳಿಸಿದ ತಕ್ಷಣದಲ್ಲಿ ನಿಮಗೆ ತಿಳಿಸದೆ ಕುದುರೆಯನ್ನ ಗಾಯದಲ್ಲಿ ಕಟ್ಟಿದ್ದೇನೆ. ಕಟ್ಟಿರುವ ಹಿನ್ನೆಲೆಯಲ್ಲಿ ಕುದುರೆಯ ಹಣೆಯ ಮೇಲೆ ಲಿಖಿತ ಒಂದು ಇದೆ ಅನ್ನುವುದನ್ನ ತಿಳಿದು ಬಂದಿದ್ದೇನೆ. ಮಂತ್ರಿವರ್ಯ, ನಿಮ್ಮ ಸಲಹೆಯನ್ನ ಕೇಳುತ್ತಾ ಕಟ್ಟಿರುವ ಗಾಯದಲ್ಲಿ ಇರುವ ಕುದುರೆಯ ಹಣೆಯಲ್ಲಿ ಬರೆದಂತ ಲಿಖಿತ ಏನಿದೆ ಎಂದು ತಿಳಿದು ಹೇಳುವಿರಾ? ಅಯ್ಯ ಬಬ್ರುವಾಹನ, ಇದು ಲಿಖಿತವನ್ನ ತಂದಿದ್ದೇನೆ. ಲಿಖಿತವನ್ನ ತಂದಿದ್ದೀರಿ. ತಂದಂತಹ